ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಿಣಿ ಜಾನಕಿರಾಮ್. ಇವತ್ತಿನ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ QA ಹಾಕಿದ್ದೆ. ಸೊ ಏನಾದರೂ ಕ್ವೆಶ್ಚನ್ ಇದ್ದರೆ ಕೇಳಬಹುದು ಅಂತ. ಸೊ ನೀವು ತುಂಬ ಕ್ವೆಶ್ಚನ್ನ ಕೇಳಿದ್ರಿ. ಸೊ ಆ ಕ್ವೆಶ್ಚನ್ಗೆ ಆನ್ಸರ್ನ ನಾನು ಈ ವಿಡಿಯೋ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡುವ. ಎಸ್, ನಿಮ್ಮ ಊರು ಯಾವುದು ಅಂತ ಹೇಳಿಬಿಟ್ಟು ಸತೀಶ್ ಅವರು ಕೇಳಿದ್ದಾರೆ. ಸೊ ನಮ್ಮೂರು ತೀರ್ಥಹಳ್ಳಿ ಹೊಸನಗರ ಮಧ್ಯೆ ಒಂದು ಪುಟ್ಟ ಹಳ್ಳಿ ಬರುತ್ತೆ, ಅದೇ ನಮ್ಮೂರು. ಸೊ ತೀರ್ಥಹಳ್ಳಿ ಅಂದ್ಕೊಂಡ್ರು ಅಂದ್ಕೊಬೋದು, ಹೊಸನಗರ ಅಂದ್ಕೊಂಡ್ರು ಅಂದ್ಕೊಬೋದು, ಇಲ್ಲ ನಗರ ಅಂತ ಅಂದ್ಕೊಂಡ್ರು ಅಂದ್ಕೊಬೋದು. ಇನ್ನೊಂದು ಕೇಳಿದ್ದಾರೆ ಯುನೈಕ್ ಶಶಾಂಕ್ ಅವರು. ಸೊ ಅದು ಸ್ವಲ್ಪ ಪ್ರಾಜೆಕ್ಟ್ಗಳ ಬಗ್ಗೆ, ಅದು ಬೇಡ, ಸ್ಕಿಪ್ ಮಾಡೋಣ. ಇನ್ನೊಂದು ಕೇಳಿದ್ದಾರೆ ಚೇತನ್ ಅವರು, ಒನ್ ಟಾಪ್ ಸೀಕ್ರೆಟ್ ಏನು ನಿಮ್ಮ ಲೈಫಲ್ಲಿ ಅನ್ನೋದ್ರ ಬಗ್ಗೆ. ನನ್ನ ಲೈಫಲ್ಲಿ ಸೀಕ್ರೆಟ್ ಅಂದರೆ ಏನು, ಸೀಕ್ರೆಟ್ ಏನಿದೆ ನನ್ನ ಲೈಫಲ್ಲಿ? ತುಂಬಾ ಸೀಕ್ರೆಟ್ಸ್ ಇದೆ. ಒಂಥರ ಮೈಸ್ಟೀರಿಯಸ್ ಪರ್ಸನ್ ನಾನು ಜಾಸ್ತಿ ಓಪನ್ ಅಪ್ ಆಗಲ್ಲ. ಏನಾದರೂ ಹೇಳಬೇಕು ಅಂದರೆ ಹೇಳ್ತೀನಿ, ಅವರು ನಾವು ಹೇಳೋದನ್ನ ಕೇಳೋ ಅಂಥ ಮೈಂಡ್ ಸೆಟ್ ಇದ್ದರೆ ಮಾತ್ರ ಹೇಳ್ತೀನಿ. ಅವ್ರ ಮೈಂಡ್ ಡೈವರ್ಟ್ ಆಗ್ತಾ ಇದೆ ಅಂತ ಗೊತ್ತಾದರೆ ಸ್ಟಾಪ್ ಮಾಡಿಬಿಡ್ತೀನಿ. ಆಮೇಲೆ ತೀರಾ ಪರ್ಸ್ನಲ್ನ ನಾನು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ಜೀವನದಲ್ಲಿ ತುಂಬ ಸೀಕ್ರೆಟ್ಸ್ ಇದೆ, ಅದನ್ನು ಯಾರಿಗೂ ಹೇಳಿಲ್ಲ ನಾನು. ಬಟ್ ನಾನು ಏನಾದರೂ ಒಂದು ಕೆಲಸನ ಅದು ಆಗೋಕ್ಕೆ ಮುಂಚೆ ಯಾರಿಗೂ ಹೇಳಬಾರ್ದು ಅನ್ನೋದು ನನ್ನ ಥಾಟು. ಯಾಕಂದರೆ ಇಫ್ ಇನ್ ಕೇಸ್ ಸಕ್ಸಸ್ ಆದರೆ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ, ಫೇಲ್ಯೂರ್ ಏನಾದರೂ ಆಯಿತು ಅಂದರೆ ಆಡ್ಕೊಂಡ್ಬಿಡ್ತಾರೆ ಅನ್ನೋ ಭಯಕ್ಕೆ ನಾನು ಏನನ್ನೂ ಹೇಳೋಕ್ಕೆ ಹೋಗಲ್ಲ, ಸುಮ್ಮನಾಗ್ಬಿಡ್ತೀನಿ. ಸೊ ಅದು ಒಂಥರ ಸೀಕ್ರೆಟ್ ಇದ್ದಂಗೆ. ಆಮೇಲೆ PN ಲವರ್ ಅವರು ಹಲೋ ಅಕ್ಕ ಅಂದಿದ್ದಾರೆ, ಹಾಯ್. ಆಮೇಲೆ ತುಂಬ ಜನ ಕ್ವಶನ್ ಕೇಳಿರೋದು ಏನಂದರೆ, ನಾನು ನಿನ್ನೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ದೆಲ್ಲ ನೇಮ್ ಚೇಂಜ್ ಮಾಡಿದ್ದೀನಿ, ವರ್ಷಿಣಿಯಿಂದ ಶಿವಾನಿ ಮಾಡಿದ್ದೀನಿ. ಸೊ ಅದ್ರ ಮೇಲೆ ತುಂಬ ಒಂದು 10-20 ಕ್ವೆಶನ್ಸ್ ಅದ್ರ ಮೇಲೆ ಬಂದಿದೆ. ಸೊ ಅದನ್ನು ಏನಕ್ಕೆ ಚೇಂಜ್ ಮಾಡಿದೆ ಅಂದರೆ, ನಮ್ಮಮ್ಮಂಗೆ ನನಗೆ ಶಿವಾನಿ ಅಂತ ಹೆಸರಿಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಹುಟ್ಟಿದ್ನಲ್ಲ ಅವಾಗ. ಸೊ ಅವಾಗ ಏನಾಯಿತು, ನಾನು ನ್ಯೂ ಇಯರ್ ದಿನ ಹುಟ್ಟಿದ್ದೆ. ಅಂದರೆ ನನ್ನ ಡೇಟ್ ಆಫ್ ಬರ್ತ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ. ಯಾಕಂದರೆ ನನಗೆ 2 ಬರ್ತ್ ಡೇಟ್ಸ್ ಇದೆ, 2 ಜನ್ಮ ದಿನಾಂಕಗಳು ನನಗಿದ್ದಾವೆ. ಒಂದು 31/12, ಇನ್ನೊಂದು 1/1, 31/12 ಮತ್ತು 1/1 ಇದೆ. ಬಟ್ ಏನಂದರೆ ನಾನು ಹುಟ್ಟೋ ಟೈಮಲ್ಲಿ ಸೂರ್ಯ ಕಾಣಿಸ್ತಾ ಇರಲಿಲ್ವಂತೆ. ಅದಕ್ಕೋಸ್ಕರ ನಮ್ಮ ಜ್ಯೋತಿಷ್ಯಗಳೇನು ಮಾಡಿದ್ರು, ಅದು 31/12 ಇರಲಿ ಅಂತ ಹೇಳಿಬಿಟ್ಟು ನನ್ನದೆಲ್ಲ ಡಾಕ್ಯುಮೆಂಟ್ಸಲ್ಲೂ 31/12 ಇರೋದು. ಸೊ ಅವಾಗ ಏನಾಯಿತು, ನ್ಯೂ ಇಯರ್ ಅಂತ ಆಯ್ತಲ್ಲ, ಅಂದರೆ ಸೆಲೆಬ್ರೇಷನ್ ಎಲ್ಲ ನ್ಯೂ ಇಯರ್ ಆಗಬೇಕು ಅಂತ ಹೇಳಿದ್ರು. ಸೊ ಅವಾಗ ಏನಾಯಿತು, ನಮ್ಮ ಕಸಿನ್ ಸಿಸ್ಟರ್ ಬಂದವಳು ನ್ಯೂ ಇಯರ್ ದಿನ ಹುಟ್ಟಿದಾಳೆ, ಹೊಸ ವರ್ಷದ ದಿನ ಹುಟ್ಟಿರೋದ್ರಿಂದ ಅವಳಿಗೆ ವರ್ಷಿಣಿ ಅಂತ ಹೆಸರಿಡೋಣ ಅಂತ ಹೇಳ್ಬಿಟ್ಟು ಹೆಸರಿಟ್ಲು. ಸೊ ಅದು ವರ್ಷಿಣಿ ಆಯಿತು. ನಮ್ಮಮ್ಮ ಶಿವಾನಿ ಅಂತ ಹೆಸರಿಡಬೇಕು ಅಂದ್ಕೊಂಡಿದ್ದು ಅಲ್ಲಿಗೆ ನಿಂತೋಗ್ಬಿಡ್ತು. ಸೊ ನಮ್ಮಮ್ಮ ತುಂಬ ವರ್ಷಗಳಾದಮೇಲೆ, ನಾನು ಹಿಂಗೆ ಶಿವಾನಿ ಅಂತ ಹೆಸರಿಡಬೇಕು ಅಂತ ಇದ್ದೆ, ಆದರೆ ಹಿಂಗಿಟ್ರು ಅಂತ ಹೇಳಿದ್ಲು. ಸೊ ಅದೆಲ್ಲ ನಂಗೆ ಒಂದು ಕಡೆ ತುಂಬ ಇಷ್ಟ ಆಯ್ತು. ನಂಗೆ ಆ ಹೆಸರು ಕೂಡ ಸಖತ್ ಇಷ್ಟ ಆಗಿತ್ತು. ನಂಗೆ ಜ್ಯೋತಿಷ್ಯಗಳ ಹತ್ರ ಹೋದಾಗ ಅಥವಾ ಯಾರ ನನಗೆ ಎಸ್ ಅಕ್ಷರದ ಹೆಸರು ತುಂಬ ಇಷ್ಟ ಆಗ್ತಾಯಿತ್ತು. ಆಮೇಲೆ ಏನಂದರೆ, ನನಗೆ ಬರ್ತ್ ನೇಮ್ ಅಂತ ಕೊಡ್ತಾರೆ ಗೊತ್ತಾ, ಅಂದರೆ ಫಸ್ಟಿಗೆ ನಮಗೆ ಹೆಸರಿಡೋಕ್ಕಿಂತ ಮುಂಚೆನೇ ಒಂದು ಹೆಸರಿಡ್ತಾರಲ್ಲ, ಆ ಥರ ನನಗೆ ಎಸ್ ಅಕ್ಷರದಿಂದನೇ ಹೆಸರಿಟ್ಟಿರೋದು. ಸೊ ಶಿವಾನಿ ಹೆಸರು ಅವಾಗಲೇ ಬಂದಿತ್ತು ಎಸ್ ಅಕ್ಷರದಿಂದನೇ. ನನಗೆ ನನ್ನ ಬರ್ತ್ ಚಾರ್ಟ್ ಪ್ರಕಾರ ಎಸ್ ಅಕ್ಷರನೇ ಬರೋದು ನನಗೆ. ಸೊ ಆದರೆ ವರ್ಷಿಣಿ ಅಂತ ಕರೆಯೋ ನೇಮ್ನ ಇಟ್ರ, ಅಲ್ಲಿಗೆ ಬಿಟ್ವಿ ಅದನ್ನು. ಇವಾಗ ಏನನ್ನಿಸ್ತು ಅಂದರೆ, ನನಗೆ ಓಕೆ ಅಲ್ಲಂತೂ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ, ಇಲ್ಲಾದರೂ ಫುಲ್ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿರೋ ಎಲ್ಲ ನೇಮ್ನು ಚೇಂಜ್ ಮಾಡಿ ಶಿವಾನಿ ಅಂತ ಹೆಸರಿಟ್ಟೆ. ಇಷ್ಟೇ ನಡೆದಿರೋದು, ಇನ್ನೇನೂ ಇಲ್ಲ. ಸೊ ನಮ್ಮ ಅಮ್ಮನ ಆಸೆ, ಒಂದು ಚಿಕ್ಕ ಆಸೆ ಅಲ್ವಾ, ಅದನ್ನ ಈಡೇರಿಸ್ಬಿಡೋಣ ಅಂತ. ಅಂದರೆ ಇವಾಗ ನನ್ನ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡೋರು ನನ್ನ ಶಿವಾನಿ ಅಂತಲೇ ಅಂದ್ಕೊತಾರೆ ಬಿಟ್ಟರೆ, ವರ್ಷಿಣಿ ಅಂತ ನನ್ನ ಕ್ಲೋಸ್ ಪರ್ಸನ್ಸ್ ಯಾರಿದ್ದಾರೆ, ಆಮೇಲೆ ನನ್ನನ್ನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಇರೋರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿದೆ ಅಷ್ಟೆ. ನೆಕ್ಸ್ಟ್ ಕ್ವಶನ್ ನೋಡೋಣ.
ನಿಶು ಸಪೋರ್ಟ್ ಮೀ ಅಂತ ಹಾಕಿದರೆ, ಎಸ್ ಬ್ರೋ ನಾನು ನಿಜವಾಗ್ಲೂ ಸಪೋರ್ಟ್ ಮಾಡ್ತೀನಿ. ನಾನೇ ಇವಾಗ ಇನ್ಸ್ಟಾ ಯೂಟ್ಯೂಬ್ ಸ್ವಲ್ಪ ಮಾಡ್ತಾ ಇಲ್ಲ, ಬಿಕಾಸ್ ನನಗೆ ಕಾಲಿಗೆ ಏಟಾಗಿರೋದ್ರಿಂದ ನಾನು ಸ್ವಲ್ಪ ನಿಲ್ಲಿಸಿದ್ದೆ. ಸೊ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ವಿಲ್ ಆಲ್ವೇಸ್ ಸಪೋರ್ಟ್ ಯು. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಆಮೇಲೆ ನಮ್ಮ ಜಿಮ್ ಟ್ರೈನರು ಜಿಮ್ಮಿಗೆ ಬನ್ನಿ ಅಂತ ಹಾಕಿದ್ದಾರೆ. ಸೊ ಬರ್ತೀನಿ, ನನ್ನ ಕಾಲು ಸ್ವಲ್ಪ ಸರಿಯಾಗಲಿ ಆವಾಗ ಬರ್ತೀನಿ. ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಬೋದು ಅನ್ಸುತ್ತೆ, ಆವಾಗ ಬರ್ತೀನಿ. ಆಮೇಲೆ ವೈ ಶಿವಾನಿ ವರ್ಷಿಣಿ, ಅದೇ ಶಿವಾನಿ ಬಗ್ಗೆನೇ. ಆಮೇಲೆ ಶ್ರೇಯಾ ಅನ್ನೋರು ಹಾಕಿದ್ದಾರೆ, ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾಡಿಗ್ ಅನ್ನೋರು ಹಾಕಿದ್ದಾರೆ, ಪ್ರೀತಿ ಬಗ್ಗೆ ಒಂದು ವಾಕ್ಯದಲ್ಲಿ ಏನಾದರೂ ಹೇಳಿ ಅಂತ. ಪ್ರೀತಿ ಅನ್ನೋದು ತುಂಬ ದೊಡ್ಡದು, ಅದ್ರ ಬಗ್ಗೆ ನಾವು ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೂ ಹೇಳ್ತೀನಿ, ಎಷ್ಟೇ ದೂರದಲ್ಲಿ ಇದ್ರೂ ಕೂಡ ನೀನು ಅದನ್ನ ನಂಬಿ, ಆ ಪ್ರೀತಿನ ನಂಬಿ ಕಾಯೋದಿದೆಯಲ್ಲ, ಅದನ್ನ ನಾನು ಪ್ರೀತಿ ಅಂತ ನಂಬ್ತೀನಿ. ಅಷ್ಟೇ ಪ್ರೀತಿನ ನೀನು ಫಸ್ಟಿಗೆ ಎಷ್ಟು ಪ್ರೀತಿಯಿಂದ ಸ್ಟಾರ್ಟ್ ಮಾಡ್ತೀಯೋ, ನೀನು ಕೊನೆಗೊಳಿಸ್ತೀಯಲ್ವ ಸಾಯೋ ಟೈಮಲ್ಲಿ, ಅಲ್ಲಿ ತನಕನೂ ಅಷ್ಟೇ ಪ್ರೀತಿ ಇರಬೇಕು. ಆಮೇಲೆ ಆ ಪ್ರೀತಿ ತುಂಬ ಲಾಯಲ್ ಆಗಿರಬೇಕು ಅಂತ ನನಗನ್ಸುತ್ತೆ. ಆಮೇಲೆ ನೀನು ಜೊತೆಗಿರೋರ್ನ, ಕೆಲವರಿಗೆ ಆ ಕೆಪಾಸಿಟಿ ಇರುತ್ತೆ, ಕೆಲವರಿಗೆ ಕೆಪಾಸಿಟಿ ಇರಲ್ಲ. ನೀನು ನಿಜವಾಗ್ಲೂ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ವಿ ಅಥವಾ ಒಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ರಿ ಅಂದರೆ, ಅವ್ರ ಫೇಸ್ ಕಟ್ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗ್ಬಿಡತ್ತೆ, ಓ ಇವರು ಡಲ್ ಇದ್ದಾರೆ, ಓ ಏನೋ ಆಗಿದೆ, ಓ ಏನಾಯ್ತು, ವಾಯ್ಸ್ ವೇರಿಯೇಷನ್ ಅಲ್ಲೇ ಗೊತ್ತಾಗೋ ಥರ ಇರುತ್ತೆ. ಆಮೇಲೆ ವೆಯ್ಟಿಂಗ್, ಅದು ಎಷ್ಟೇ ದೂರದಲ್ಲಿದ್ರು ಅದಕ್ಕೋಸ್ಕರ ನಿಯತ್ತಾಗಿ ಕಾಯೋದಿದೆಯಲ್ಲ, ಅದು ಪ್ರೀತಿ. ಆಮೇಲೆ ಅವ್ರಿಗೆ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೂ ಕೂಡ ಆ ಪ್ರೀತಿಗೆ ರೆಸ್ಪೆಕ್ಟ್ ಮಾಡಿ ಅಷ್ಟೇ ಪ್ರೀತಿನ ನಮ್ಮ ಮನಸ್ಸಲ್ಲಿ ಇಟ್ಕೊಳೋದು ಕೂಡ ಪ್ರೀತಿನೇ ಅಷ್ಟೇ. ಇನ್ನೊಬ್ರು ಕೇಳಿದರೆ, ನಿಮಗೆ ತುಂಬ ಇಷ್ಟ ಆಗೋ ತಿಂಡಿ ಯಾವುದು ಅಂತ ಹೇಳಿ. ನನಗೆ ತಿಂಡಿ ತಿನ್ನೋದ್ರಲ್ಲಿ ಬಂದರೆ, ಅಂದರೆ ಬೆಳಗ್ಗೆ ಟಿಫನ್ ಮಾಡ್ತಾರಲ್ಲ ಅದರಲ್ಲಿ ತಿನ್ನೋದಂದರೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಆಮೇಲೆ ಮಲೆನಾಡು ಸೈಡ್ ಕಡುಬು ಮಾಡ್ತಾರೆ, ಅದು ತುಂಬ ಇಷ್ಟ. ಆಮೇಲೆ ಸ್ವೀಟ್ಸ್ ಅಂತ ಬಂದರೆ ನಮ್ಮ ಕಡೆ ಅತ್ರಸ ಅಂತ ಮಾಡ್ತಾರೆ. ಅತ್ರಸ ಅಂದರೆ ಗೊತ್ತಾಗಲ್ಲ ಅನ್ಸುತ್ತೆ, ಕಜ್ಜಾಯ ಅಂತ ಏನು ಕರಿತೀರಾ ಅದು. ಕಜ್ಜಾಯ ಅಂದರೆ ಸಖತ್ ಇಷ್ಟ ನನಗೆ. ಆಮೇಲೆ ಮಸಾಲೆ ದೋಸೆ, ಕಡುಬು, ಇದೆರಡು ತುಂಬ ಇಷ್ಟ ತಿನ್ನೋಕ್ಕೆ. RX ಲವರ್ ಅಂತ, ನಿಮಗೆ ಸೀಸನ್ನಲ್ಲಿ ಯಾವ ಸೀಸನ್ ಇಷ್ಟ ಆಗುತ್ತೆ ಅಂತ. ಅಂದರೆ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಆ ಥರ ಕಾಲದಲ್ಲ. ನನಗೆ ಮಳೆಗಾಲ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನೀವು ಹೇಟ್ ಮಾಡ್ಬೋದು ಅನ್ಸುತ್ತೆ, ಅಯ್ಯೋ ಏನು ಮಳೆಗಾಲ ಇಷ್ಟಪಡ್ತೀಯ, ಅವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಮಳೆಗಾಲ ನಮ್ಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ, ನಾವೆಲ್ಲ ತುಂಬ ಹಳ್ಳಿ ಸೈಡಿಂದ ಬಂದವರಲ್ಲ, ಅಗ್ರಿಕಲ್ಚರ್ಗೆ ಮಳೆಗಾಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕಡೆ ಎಲ್ಲ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಗದ್ದೆ ಸಸಿ ಹಾಕೋದು, ಭತ್ತ ಬೆಳೆಯೋಕ್ಕೆಲ್ಲ ಸಸಿ ಹಾಕೋದು, ನಾಟಿ ಮಾಡೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೊಳೆಗಳೆಲ್ಲ ತುಂಬುತ್ತೆ. ಆ ಟೈಮಲ್ಲಿ ಏನೋ ಒಂಥರ ಖುಷಿ ಆಗುತ್ತೆ, ಈ ಕಾಡುಗಳನ್ನ ನೋಡೋಕ್ಕೆ ಫುಲ್ ಹಸಿರಾಗಿರುತ್ತೆ. ಆಮೇಲೆ ನೀರೆಲ್ಲ ಮನೆ ಹತ್ರ ಹೋಗ್ತಾ ಇರುತ್ತೆ. ನಮ್ಮ ಕಡೆ ಮಲೆನಾಡು ಸೈಡ್ ನಿಮ್ಗೆ ಗೊತ್ತಿರ್ಬೋದು, 3-4 ಮಂತ್ ಕಂಟಿನ್ಯೂಸ್ ಮಳೆ ಇರುತ್ತೆ. ಹೆಂಗ್ ಮಳೆ ಇರುತ್ತೆ ಅಂದರೆ ಕರೆಂಟ್ ಸಪ್ಲೈ ಕೂಡ ಇರಲ್ಲ. ಮೋಡಗಳು ನೋಡೋಕ್ಕೆ, ಆಮೇಲೆ ಮಳೆಗಾಲದಲ್ಲಿ ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ, ಮಳೆ ಬಂದು ಗುಡುಗು ಬಂದಾಗ ನಮ್ಮ ಅಮ್ಮನ ಜೊತೆಗೆ ಹೋಗಿ ಮಲ್ಕೊಳಕ್ಕೆ. ಸೊ ಅದೆಲ್ಲ ಸಖತ್ ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ನಂಗೆ ಮಳೆಗಾಲ ಅಂದರೆ ತುಂಬ ಇಷ್ಟ. ನಾನು ಜಾಸ್ತಿ ಮಳೆಗಾಲದಲ್ಲಿ ನಾನು ನಮ್ಮ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಸಖತ್ ಅಂದ್ಕೊತೀನಿ. ಸೊ ಅದನ್ನ ಬಿಟ್ಟು ನನಗೆ ನಮ್ಮ ಮನೆಯಲ್ಲಿದ್ದು ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಅಮ್ಮನ ಹಿಂದೆ ಓಡಾಡಿಕೊಂಡು ಮಳೆಗಾಲದಲ್ಲಿ, ಸೊ ದನಗಳನ್ನೆಲ್ಲ ಬಿಡ್ತಾ ಇರ್ತಾರೆ, ದನಗಳ ಹಿಂದೆಲ್ಲ ಓಡಾಡಿಕೊಂಡು, ಗದ್ದೆಗೆಲ್ಲ ಓಡಾಡಿಕೊಂಡು, ಆಮೇಲೆ ಕಾಫಿ ಕುಡ್ಕೊಂಡು, ಜೊತೆಗೆ ಊಟ ಮಾಡ್ಕೊಂಡಿರೋದಂದರೆ ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ನಮ್ಮಮ್ಮ ತುಂಬ ಹೊರಗಡೆ ಹೋಗಲ್ಲ, ಮನೆಯಲ್ಲೇ ಇರ್ತಾರೆ. ಸೊ ಅವಾಗ ನಮ್ಗೆ ಖುಷಿ, ಎಸ್ ನಮ್ಮಮ್ಮ ಮನೇಲೇ ಇದ್ದಾಳೆ. ಆಮೇಲೆ ಹಲಸಿನ ಬೀಜಗಳೆಲ್ಲ ಬರುತ್ತೆ ಗೊತ್ತಾ, ಗೇರು ಬೀಜ, ಹಲಸಿನ ಬೀಜ, ನಮ್ಮ ಮಲೆನಾಡು ಕಡೆ ಜಾಸ್ತಿ ಸ್ಟಾಕ್ ಮಾಡಿಟ್ಕೊಂಡಿರ್ತೀವಿ, ಮಳೆಗಾಲದಲ್ಲಿ ತಿನ್ನೋಕ್ಕಾಗುತ್ತೆ ಅಂತ. ಚಿಕ್ಕಲ್ಲಿದ್ದಾಗ ಸಖತ್ ಇಟ್ಕೊಂಡಿರ್ತಿದ್ವಿ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ನಮ್ಮ ಅಣ್ಣಂಗೆ ಹಲಸಿನ ಹಣ್ಣು ಅಂದರೆ ಸಖತ್ ಇಷ್ಟ ಅವನಿಗೆ. ಸೊ ಅವ್ನು ತಿಂದಾಗೆಲ್ಲ ಎತ್ತಿಟ್ಟಿರ್ತಾನೆ. ನಾವು ಹೋದಾಗ ಇಫ್ ಇನ್ ಕೇಸ್ ಇದ್ದರೆ ತಿಂತೀವಿ, ಇಲ್ಲ ಅಂದರೆ ನಾನು ಕಂಟಿನ್ಯೂಸ್ ಆಗಿ ಮನೇಲಿದ್ದರೆ ಎಲ್ಲಾದರೂ ಸ್ವಲ್ಪ ಹೊಂದಿಸಿ ಇಟ್ಕೊಂಡು ಮನೇಲಿ ತಿಂತಿದ್ವಿ. ಸೊ ಅದೆಲ್ಲ ಒಂಥರ ಸಖತ್ ಇಷ್ಟ ನನಗೆ. ಸೊ ಗಾಯ್ಸ್, ಇಷ್ಟೇ ಗಾಯ್ಸ್,
ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದಾದ್ರೂ ಕಂಟೆಂಟ್ನ ಸಜೆಸ್ಟ್ ಮಾಡ್ತೀರಾ ಅಂದರೆ ಸಜೆಸ್ಟ್ ಮಾಡಿ. ಆ ಕಂಟೆಂಟ್ ಮೇಲೆ ನಾನು ಕೂಡ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.